ಮಾಧ್ಯಮದಲ್ಲಂತೂ ಸುದ್ದಿ ಬಂತು. ಅಂದರೆ ಈ ಸರ್ಕಾರದಲ್ಲಿ ಈ ಪವರ್ ಇದೆಯಲ್ಲ, ಪವರ್, ಆ ಪಾಲಿಟಿಕ್ಸ್ ನಿಲ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಮಾಡಲ್ಲ. ನಾವೇನಾದರೂ ಸಿದ್ದರಾಮಯ್ಯನವ್ರನ್ನ, ಗೌರವಾನ್ವಿತ ಸಿದ್ದರಾಮಯ್ಯನವ್ರನ್ನ ರೇಗಿಸ್ತಾರೆ ಭಾಳ, ಗೊತ್ತಲ್ಲ ಅವ್ರದ್ದು. ಅವ್ರು ಹೇಳ್ತಾರೆ, ನಾನು ಹಾಲು ಸಕ್ಕರೆ ಅಂತಿದ್ದೀರಿ ನಾವಿಬ್ಬರು ಅಂತಾರೆ. ಯಾರು? ಇವರಿಬ್ಬರು ಹಾಲು ಸಕ್ಕರೆ ಅಂತಿದ್ದೀರಿ ಅಂತಾರೆ. ನಾನು ಸಕ್ಕರೆ ಅಂತಂದೆ. ಸಿದ್ದರಾಮಯ್ಯನವ್ರು ಸ್ವಲ್ಪ ಸಕ್ಕರೆ ಗುಣ, ಅದಕ್ಕೆ ಸಕ್ಕರೆ ಅಂತಂದೆ. ಅವ್ರು ಹಾಲು ಸಕ್ಕರೆ ಅಂತ ಸಿದ್ದರಾಮಯ್ಯನವ್ರ ಸ್ಟೇಟು. ಈಗ ಹಾಲು ಹೋಗಿ ಹಾಲ ಔಟಿದೆ. ಫುಲ್ಲು ಡೆಲ್ಲಿ 4 ದಿನ 3 ದಿನ ಇಲ್ಲಾಗಲಿಲ್ಲ. ದಿನ ಟ್ವೀಟ್ಗಳ ಮೇಲೆ ಟ್ವೀಟು, ಪ್ರಯತ್ನ ನಮ್ಮದು, ಉಳಿದಿದ್ದು ದೇವರದು, ಗೋವಿಂದ ಗೋವಿಂದ. ಪ್ರಾರ್ಥನೆ ಸೋತ್ರೂ ಪ್ರಯತ್ನ ಸೋಲಲ್ಲ, ಅವ್ರ ಟ್ವೀಟ್. ನನಗನ್ಸುತ್ತೆ ನಂದಿನಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಟ್ಟಿದೆ ಪರಮೇಶ್ವರ್ ಅವರು. ನಂದಿನಿ ಹಾಲು ಎಲ್ಲ ಕಡೆ ಅಭಿಷೇಕ. ಯಾವ ದೇವಸ್ಥಾನಕ್ಕೆ ಹೋಗು ಅವರು ಕುಟುಂಬ ಸಮೇತರು ಹೋಗ್ತಾರೆ, ಹಾಲಿನ ಅಭಿಷೇಕ ಮಾಡಿದ್ದೆ. ಒಂದು 100 ದೇವಸ್ಥಾನ ಆಗ್ಬಿಟ್ಟವೆ ಹಾಲಿನ ಅಭಿಷೇಕ. ಅದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದಾಕ್ಬಿಡಿ. ರಾಮಲಿಂಗಾರೆಡ್ಡಿ ತೆಗೆದಾಕಿ ಮುಜರಾಯಿನ ಅವ್ರು ಕೊಟ್ಬಿಡಿ. ನಿಮಗೂ ಆಸೆ ಬೆಂಗಳೂರಿಗೆ ಬರಬೇಕು ಅಂತ. ಪಾಪ ಆಗ್ಲೇ ಇಲ್ಲ ಪಾಪ ಅವ್ರಿಗೆ. ಈ ಪವರ್ ಪಾಲಿಟಿಕ್ಸ್ ಅನ್ನೋದು ಯಾವ ರೀತಿ ಅಧಿಕಾರಿಗಳ ಮೇಲೆ ಪವರ್ ಆಗುತ್ತೆ ಅಂತ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರೂ. ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ಈ ತರದ ವ್ಯವಸ್ಥೆಗಳು ಹಾಳಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ರೀತಿ ನಾವು ಸುಳ್ಳುಗಳನ್ನ ರಾಜ್ಯಪಾಲರುಗಳ ಮಾತುಗಳಲ್ಲಿ ಹೇಳಿರುವಂಥದ್ದನ್ನ ನಾವು ನೋಡ್ತಾ ಇದ್ದೀನಿ ಅಧ್ಯಕ್ಷ. ಇನ್ನು ಕಾನೂನು ಸುವ್ಯವಸ್ಥೆ, ಪರಮೇಶ್ವರ್ ಅವರು, ಇನ್ನು ಕಾನೂನು ಸುವ್ಯವಸ್ಥೆ, ದೇವರಿಗೆ ಪ್ರೀತಿ ತಾವು ಹಾಕಿದ್ದೀರಾ ನಮ್ಮ ಪ್ಯಾರಾದಲ್ಲಿ. 34ನೇ ಪ್ಯಾರಾ ಹಾಕಿದ್ದೀರಾ. ಏನು? ಪೊಲೀಸರು ನ್ಯಾಯ ವ್ಯವಸ್ಥೆಯಲ್ಲಿ ಕರ್ನಾಟಕ ದೇಶದಲ್ಲೇ ಮಾದರಿ ಅಂತ ಹಾಕ್ಬಿಟ್ಟಿದ್ದೀರ. ಅವ್ರು ಹಾಕಿದ್ರು ನೀವು ಹಾಕಿದ್ರು ಗೊತ್ತಲ್ಲ, ನೀವಾದ್ರೆ ಆಗ್ತಾ ಇರಲ್ಲ, ಎಲ್ಲೋ ಅವ್ರು ಹಾಕ್ಬಿಟ್ಟಿರ್ಬೇಕು ಪಾಪ. ಹೋಮ್ ಡಿಪಾರ್ಟ್ಮೆಂಟ್ ಅವರು, ಪೊಲೀಸರದು ಹಾಕ್ಬಿಟ್ಟಿದ್ದೀರ. ತಪ್ಪು ಮಾಡಿದ್ರಿ. ನೋಡಿ ಬಡ್ಕಂತವನೆ, ಬಾಯ್ ಬಡ್ಕಂತವನೆ. 3 ಸ್ಟಾರ್ ಎಲ್ಲ ಟಿವಿ ದಿನ ಇದೆ, ಬೆಳಗ್ಗೆ ಇದ್ರೆ ಇದೆ ಬರ್ತಾಯಿತ್ತು. ಲಂಚ ಡೀಲ್, 20 ಲಕ್ಷಕ್ಕೆ ಡೀಲ್, 1 ಲಕ್ಷ ಅಡ್ವಾನ್ಸ್, 4 ಲಕ್ಷ ತಗೊಂಡವಾಗ ಸಿಕ್ಕಾಕೊಂಡ. ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದಾರೆ. ಅದು ಯಾರೋ ಲೋಕಾಯುಕ್ತ ಪೊಲೀಸ್ ಮಾಡಿರೋದೆ. ಬಡ್ಕಂತ ಇದ್ದಾನೆ, ನಾಯಿ ಬಡ್ಕಂತ ಇದ್ದಾನೆ. ಏಯ್ ಅಂತಾನೆ. ಯಾರಿಗೆ? ಲೋಕಾಯುಕ್ತ ಪೊಲೀಸರದು. ಇದು ಕನ್ನಡಿ ಅಲ್ವಾ ಇಲಾಖೆಗೆ? ಆಮೇಲೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಅದಾದ ತಕ್ಷಣ ಅವ್ರಿಗೆ ಬೇಜಾರಾಗಿರ್ಬೇಕು ನೋಡ್ಬಿಟ್ಟು. ಪೊಲೀಸರೇ ಲಂಚ ಪಡೆದಿರೋದು ಮುಜುಗರ ತಂದಿದೆ ಪರಮೇಶ್ವರ್ ಅವರು. ಅದು ಎಲ್ಲಿ ಕರೀತಾನೆ ಅಧ್ಯಕ್ಷರೇ? ಲಂಚ ತಗೊಳಕ್ಕೆ ಮೊದಲೆಲ್ಲ ಲಂಚ ಟೇಬಲ್ ಕೆಳಗಡೆ ಓಡ್ತಾ ಇತ್ತು, ಕೈ ಇಕ್ಕೋರು ಹಿಂಗೆ, ಅಲ್ಲಿ ಆ ಕೈಯಲ್ಲಿ ಅವನಿಡೋನು, ಕಾಣಿಸ್ತಾ ಇಲ್ಲ ಕ್ಯಾಮ್ರಾಗೆ. ಅದು ಹೊರ್ಟೋಯ್ತು. ಈಗ ಇವನು ಎಲ್ಲಿ ಕರೆದವನು ಗೊತ್ತಾ ಲಂಚ ಇಸ್ಕೊಳಕ್ಕೆ? ಮುಖ್ಯಮಂತ್ರಿಗಳೇ, CR ಗ್ರೌಂಡ್ಗೆ, ಎಲ್ಲಿ ಪೊಲೀಸರು ಧ್ವಜ ಹಾಕಿ ಪೆರೇಡ್ ಮಾಡ್ತಾರಲ್ಲ, ಆ ಪೆರೇಡ್ ಗ್ರೌಂಡ್ಗೆ ಕರೆದಿರೋದು ಲಂಚ. ಏನೋ ಕ್ರಿಮಿನಲ್ ಕೇಸ್ ಅಲ್ಲ ಇದು, ಪಾರ್ಟ್ನರ್ಶಿಪ್ ಕೇಸು. ಪಾರ್ಟ್ನರ್ಗಳು ಜಗಳ ಆಡಿ ಇವನು ಬರೋದೇ ಇಲ್ಲ. ಪಾರ್ಟ್ನರ್ಶಿಪ್ ಜಗಳ ಆಡಿದ್ರೆ ಅದು ಕೋರ್ಟಲ್ಲಿ ಸಿವಿಲ್ ಮ್ಯಾಟ್ರ್ ಇದೆ, ಸಿವಿಲ್ ಮ್ಯಾಟ್ರಿಗೆ ಹೋಗ್ತಾರೆ, ಅಲ್ಲಿ ತೀರ್ಮಾನಗಳನ್ನು ಸಿವಿಲ್ ಮ್ಯಾಟ್ರ್ ಇದರಲ್ಲಿ ತೀರ್ಮಾನ ಮಾಡ್ಕೋಬೇಕು. ಇವನಿಗೇನು ಕೆಲಸ? ಅರೆಸ್ಟ್ ಮಾಡ್ತಾನೆ, ಅವನ್ನ ಲಾಕಪ್ಪಲ್ಲಿ ಹಾಕ್ತಾನೆ, ಅವನ ಮೇಲೆ ಕೇಸ್ಗಳು ಹಾಕ್ತಾರೆ, 1 ಲಕ್ಷ ಕೊಡ್ತಾನೆ ಅವನು, ಆಮೇಲೆ ಬಿಡ್ತಾನೆ, ಇನ್ನು 4 ಲಕ್ಷ ತಗೊಂಬ ಅಂತಾನೆ, ಆಮೇಲೆ ಒಟ್ಟು 11 ಲಕ್ಷಕ್ಕೆ ಡೀಲ್ ಮಾಡ್ತಾನೆ. ಅವ್ನು 4 ಲಕ್ಷ ಕೊಡುವಾಗ ಸಿಕ್ಕಾಕೊಂಡಿರೋದು ಇದು, ಪಡ್ಕೊಳ್ತಾ ಇರೋದು. CR ಪೆರೇಡ್ ಗ್ರೌಂಡು ಲಂಚದ ಕೇಂದ್ರ ಆಗೋಯ್ತು. ಈಗ
ಸಿ ಆರ್ ಪೊಲೀಸ್ ಲಂಚದ ಕೇಂದ್ರ ಆಗೋಗಿದೆ ಇದು. ಇವತ್ತು ಕಾನೂನು ಸುವ್ಯವಸ್ಥೆ ತಾವು ನೋಡ್ತಾ ಇದ್ದೀರಾ. ಡ್ರಗ್ ಸಿಕ್ಕಿದಾಗೂ ಕೂಡ ಮೈಸೂರಲ್ಲಿ ಸಿಕ್ತು, ಬೆಂಗಳೂರಲ್ಲಿ ಸಿಕ್ತು. ನಮ್ಮ ಮಿನಿಸ್ಟರ್ ಹೇಳ್ತಾರೆ ಯಾವುದೋ ಒಂದು ಸ್ವಲ್ಪ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಅವರು ಪ್ರೆಸ್ ಮೀಟ್ ಹೇಳಿದ್ರು ಭಾಳ ಜಾಸ್ತಿ ಸಿಕ್ಕಿದೆ, ನೂರಾರು ಕೋಟಿ ಸಿಕ್ಕಿದೆ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು, ಚೀಮಾರಿ ಹಾಕಿದ್ರು, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ಹೇಳ್ಬೋದ ಪದ ಸರಿ ಇಲ್ಲ, ಬೆಂಕಿ ಇಟ್ಟರು. ಅವ್ರು ಯಾವನೋ ಒಂದು ಡೆಲ್ಲಿಯಿಂದ ಮಹಾರಾಷ್ಟ್ರದಿಂದ ಎಲ್ಲ ಅರೆಸ್ಟ್ ಮಾಡ್ತಾವ್ರು, ನೀವೇನು ಮಣ್ಣು ತಿಂತಾ ಇದ್ದೀರಾ ಅಂತಂದ್ರು. ಅಷ್ಟು ಹೇಳಿದ ಮೇಲೂ ಮತ್ತೆ ಡೆಲ್ಲಿ ಪೊಲೀಸರು ಬಂದು ಮತ್ತೆ ಇಲ್ಲಿ ಡ್ರಗ್ ಹಿಡಿತಾರೆ. ಹಿಂಗೆ ಪದೇ ಪದೇ ಬೇರೆ ರಾಜ್ಯದವ್ರು ಬಂದು ಈ ಥರ ಡ್ರಗ್ಗನ್ನು ಹಿಡಿತಾ ಇದ್ರೆ ರಾಜ್ಯದ ಏನು ಡ್ರಗ್ ರಾಜ್ಯ ಆಗೋಗ್ಬಿಟ್ಟಿದೆ ಇದು. ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಹಾಕಿದ್ದೀರಾ ಏನು ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. ಇದೇನಾ ಶಾಂತಿಯ ತೋಟ? ಇದೇನಾ ಕರ್ನಾಟಕ ಮಾದರಿ, ದೇಶಕ್ಕೆ ಮಾದರಿ? ಡ್ರಗ್ ರಾಜ್ಯ ಮಾಡಿರೋದು ದೇಶಕ್ಕೆ ಮಾದರಿನ? ಒಬ್ಬ 3 ಸ್ಟಾರ್ CR ಪೊಲೀಸ್ ಸ್ಟೇಷನ್ ಇದಕ್ಕೆ ಕರೆದು ಗ್ರೌಂಡ್ ಕರೆದು ಹಣ ವಸೂಲಿ ಮಾಡ್ತಾ ಇರೋದು ಇದು ದೇಶಕ್ಕೆ ಮಾದರಿನಾ? ನೀವು ಬೀದರಲ್ಲಿ ATM ದರೋಡೆ ಆಯಿತು, ಇನ್ನೂ ಕಂಡಿಡದೇ ಇಲ್ಲ, ಕಳ್ಳ ಯಾರು ಅಂತಾನೆ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ವೈಫಲ್ಯ ಅಲ್ಲ, ಇದು ದೇಶಕ್ಕೆ ಮಾದರಿನ? ಪೊಲೀಸರೇ ಕಳ್ಳರಾದರೆ 7 ಕೋಟಿ ಜಯನಗರ ಆಯಿತು. ಪೊಲೀಸ್ ಕಮಿಷನರ್ ಆಫೀಸ್ ಎದುರುಗಡೆನೆ ಅವರ ಚೇಂಬರ್ ಮುಂದೆನೆ 11 ಲಕ್ಷ ಕಳ್ತನ ಆಯಿತು. ಕಾಸಿಗಾಗಿ ಪೋಸ್ಟಿಂಗ್, ಹಣಕ್ಕಾಗಿ ಪೋಸ್ಟಿಂಗ್. ಇದುವರೆಗೂ ನಾನು ಅಧ್ಯಕ್ಷರೇ ಪೊಲೀಸರದ್ದು 2 ವರ್ಷಕ್ಕೊಂದ್ಸರಿ ಟ್ರಾನ್ಸ್ಫರ್, 6 ತಿಂಗಳಿಂದ ಪೊಲೀಸ್ ಟ್ರಾನ್ಸ್ಫರೇ ಆಗ್ತಾ ಇಲ್ಲ. ಯಾಕೆ ಅಂತ ನಾನು ಕೇಳಿದೆ. ಯಾರೋ ಹೇಳಿದ್ರಂತೆ DK ಶಿವಕುಮಾರ್, ನಾ ಬೆಂಗಳೂರೆಲ್ಲ ನಂದು, ನಾನು ಹೇಳ್ದವ್ರನ್ನೇ ಮಾಡಬೇಕು ಅಂತ. ಪರಮೇಶ್ವರ್ ಹಂಗಾರೆ ನಾನೇನ್ಕಿರೋದು? ಹೋಮ್ ಮಿನಿಸ್ಟ್ರು ಪರಮೇಶ್ವರ್. ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ನಾಮಿನೇಟ್ ಮಾಡಿದ್ದೆ ನಾನು, ನಂದು ಹೇಳ್ದಂಗೆ ನಡಿಬೇಕು. ಈ 3 ಕಿತ್ತಾಟದಲ್ಲಿ ಪೋಸ್ಟಿಂಗ್ಸೇ ಇಲ್ಲ, ಯಾವುದು ಪೋಸ್ಟಿಂಗ್ಸೇ ಆಗ್ತಾ ಇಲ್ಲ. ಇವತ್ತು ಮುಗಿದೋಯ್ತು, ಇನ್ನೇನು ಕೊನೆ ಮುಗಿದೋಯ್ತು, ಅರ್ಧ 70-80 ಭಾಗ ಮುಗಿದೋಗಿದೆ. ಕೊನೆ ಅಂಕಿಅಂಶಕ್ಕೆ ಹೋಗ್ತೀನಿ ಅಷ್ಟೇ ಅಧ್ಯಕ್ಷ. ಅದರಿಂದ ಈಗಾಗಲೇ ಯಾರಿಗಿಲ್ಲ ಲೇಟಾಗಿ ಶುರು ಮಾಡಿಬಿಟ್ರಲ್ಲ ತಾವು.